ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ NSP ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬಂದು ನಿಂಬೆ ಹಣ್ಣಿಂದ ಉಪ್ಪಿನಕಾಯಿನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಮೇಯ್ನಾಗಿ ನಾನಿಲ್ಲಿ ನಿಂಬೆಹಣ್ಣು ಒಂದು 10ರಿಂದ 12 ನಿಂಬೆಹಣ್ಣು ತೊಗೊಂಡಿದ್ದೀನಿ. ಇದು ಊರಿಂದ ತೊಗೊಬಂದಿರೋಂಥ ನಿಂಬೆಹಣ್ಣು, ನಮ್ಮ ನೈಬರ್ಸ್ ಕೊಟ್ಟಿದ್ದು. ತುಂಬ ಚೆನ್ನಾಗಿತ್ತು, ತುಂಬ ದೊಡ್ಡದಾಗಿತ್ತು. ಹಾಗಾಗಿ ನಾನು ಇದರಲ್ಲಿ ಉಪ್ಪಿನಕಾಯಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಈ ನಿಂಬೆಹಣ್ಣಿನ ಉಪ್ಪಿನಕಾಯಿ ಮಾಡೋದಕ್ಕೆ ಮೇಯ್ನಾಗಿ ನಿಂಬೆಹಣ್ಣ ತೊಳೆದು ನೀಟಾಗಿದ್ದು ಡ್ರೈ ಆಗಬೇಕು, ಅಥವಾ ಒಂದು ಕಾಟನ್ ಬಟ್ಟೆ ಸಹಾಯದಿಂದ ಒರೆಸ್ಕೊಳ್ಳಿ. ನೀರಂಶ ಇತ್ತಂದರೆ ಬೇಗ ಉಪ್ಪಿನಕಾಯಿ ಹಾಳಾಗತ್ತೆ. ಅದಕ್ಕೋಸ್ಕರ ಇವಾಗ ಎಲ್ಲ ನಿಂಬೆಹಣ್ಣನ್ನು ಅಷ್ಟೇ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಇದ್ರದ್ದು ಬೀಜನ ತೆಗಿಬೇಕು ನಾವು. ಬೀಜ ಅದರಲ್ಲೇ ಬಿಟ್ಟರೆ ನಿಂಬೆಹಣ್ಣು ಅಥವಾ ಉಪ್ಪಿನಕಾಯಿ, ಯಾವುದೇ ಉಪ್ಪಿನಕಾಯಿ ಆದರೂ ಬೇಗ ಹಾಳಾಗತ್ತೆ. ನಾನು ಎಲ್ಲ ನಿಂಬೆಹಣ್ಣು ಈ ರೀತಿ ಮಧ್ಯಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಇದ್ರ ಹುಳಿನ ಬೇರೆ ಮಾಡಿ ತಿರುಳನ್ನ ಸ್ವಲ್ಪ ಬೇರೆ ಮಾಡೋದ್ರಿಂದ ಬೇಗ ಕನ್ಕತ್ತೆ ಅಥವಾ ಮಾಗತ್ತೆ ಅಂತ ಹೇಳ್ತಾರಲ್ಲ, ಬೇಗ ನಮಗೆ ತಿನ್ನೋದಕ್ಕೆ ಸಿಗುತ್ತೆ. ಒಂದು 3-4 ಡೇಸಲ್ಲೆಲ್ಲ ಆರಾಮ್ಸೆ ತಿನ್ಬೋದು. ಇಲ್ಲ ನೀವು ಹುಳಿನ ಅದರಲ್ಲೇ ಬಿಟ್ಟಿದ್ರಿ ಅಂತಂದರೆ ಅದು ಒಂದು ವಾರ ಆದರೂ ನಾವು ಬಿಡಬೇಕು ಅದು ಉಪ್ಪಲ್ಲಿ. ಅದಕ್ಕೋಸ್ಕರ ಈ ರೀತಿ ಹುಳಿ ತೆಗೆದು ನಾನು ನೆಕ್ಸ್ಟ್ ಇದನ್ನು ಉಪ್ಪಿನಕಾಯಿ ಹಾಕ್ಕೊತಾ ಇದ್ದೀನಿ. ಮತ್ತು ಬೀಜನೂ ಅಷ್ಟೇ, ಇದರಲ್ಲೇ ಬೀಜ ಬಿಡೋದಕ್ಕೆ ಹೋಗ್ಬಿಡಿ, ಬೇಗ ಹಾಳಾಗತ್ತೆ. ಯಾವುದಾದ್ರೂ ಒಂದು ಫೋರ್ಕ್ ಸಹಾಯದಿಂದ ನೀವು ಬೀಜನ ತೆಗೆದುಕೊಳ್ಳಿ. ಕೆಲವರು ರೀತಿ ಉಪ್ಪಿನಕಾಯಿ ಹಾಕ್ತಾರೆ. ನಮ್ಮ ಸೈಡು ಇದೇ ರೀತಿ ಉಪ್ಪಿನಕಾಯಿ ಹಾಕೋದು. ಕೆಲವರು ಉಪ್ಪಿನಕಾಯಿಗೆ ಬೆಲ್ಲ ಎಲ್ಲ ಹಾಕಿ ಮಾಡ್ತಾರೆ. ನಾವು ಆ ರೀತಿ ಮಾಡಲ್ಲ, ಇದೇ ರೀತಿ ಮಾಡೋವಂಥದ್ದು. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇವಾಗಂತೂ ಚಳಿಗಾಲ ಟೈಮಲ್ಲಿ ನಿಂಬೆಹಣ್ಣಿಗೆ ಬೆಲೆ ಸ್ವಲ್ಪ ಕಮ್ಮಿನೇ. ತುಂಬ ಚೆನ್ನಾಗಿರೋ ನಿಂಬೆಹಣ್ಣು ಸಿಗುತ್ತೆ. ಊರ ಕಡೆ ಆಗಲಿ ಅಥವಾ ಮಾರ್ಕೆಟಲ್ಲಾಗಲಿ ನಿಂಬೆಹಣ್ಣು ತುಂಬ ಸಿಗುತ್ತೆ. ಈ ಟೈಮಲ್ಲಿ ಮಾಡ್ಕೊಬೋದು. ನೋಡಿ, ನಿಂಬೆಹಣ್ಣು ನೀಟಾಗಿ ಹುಳಿಯೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಒಂದು ಫೋರ್ಕ್ ಸಹಾಯದಿಂದ ಇದಕ್ಕೆ ನೀಟಾಗಿ ಇದರಲ್ಲಿರೋ ಬೀಜನೂ ಸಹ ತೆಗಿಬೋದು. ನಿಂಬೆಹಣ್ಣು ತುಂಬ ದೊಡ್ಡ ಸೈಜ್ ಇರೋದ್ರಿಂದ ನಾನು ಇದನ್ನು ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ. ಅಂದರೆ ನಮ್ಮ ಮನೆಯಲ್ಲಿ ನಿಂಬೆಹಣ್ಣಿನ ಉಪ್ಪಿನಕಾಯಿನ ಸ್ವಲ್ಪ ತಿನ್ನೋರು ಕಮ್ಮಿ, ಗ್ಯಾಸ್ಟ್ರಿಕ್ ಅನ್ನೋದಕ್ಕೋಸ್ಕರ ನಾವು ಜಾಸ್ತಿ ಹಿರಳಿಕಾಯೇ ಯೂಸ್ ಮಾಡೋದು. ಅದಕ್ಕೋಸ್ಕರ ನಾವು ಸ್ವಲ್ಪ ಚಿಕ್ಕದಾಗೆ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಒಂದು ನಿಂಬೆಹಣ್ಣಲ್ಲಿ ನಾನು 8 ಭಾಗನ ಮಾಡ್ಕೊತಾ ಇದ್ದೀನಿ. ನೀವು ಊಟಕ್ಕೆ ಉಪ್ಪಿನಕಾಯಿ ಕಮ್ಮಿನೇ ಇರಬೇಕು, ಜಾಸ್ತಿ ಉಪ್ಪಿನಕಾಯಿ ತಿನ್ನಬಾರ್ದು, ಹೆಲ್ತಿಗೆ ಅಷ್ಟು ಒಳ್ಳೆಯದಲ್ಲ. ಹಾಗಾಗಿ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ಕಟ್ ಮಾಡೋ ಟೈಮಲ್ಲೇ ನೀವು ಬೀಜನೆಲ್ಲ ತೆಗಿಬೋದು. ನೋಡಿ, ಆರಾಮ್ಸೆ ಬಂದುಬಿಡುತ್ತೆ ಬೀಜ ಎಲ್ಲ. ಸಾಧ್ಯವಾದಷ್ಟು ಇವಾಗಲೇ ಬೀಜನೆಲ್ಲ ತೆಗೆದಿಟ್ಕೊಳ್ಳಿ. ನೋಡಿ, ಈ ರೀತಿ ಈ ಸೈಜಲ್ಲಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ನೋಡಿ, ಇಷ್ಟು ಬೀಜನೂ ಸಿಕ್ಕಿದೆ. ಇದು ಆಲ್ರೆಡಿ ಒಂದು 2-3 ಸಲ ಕ್ಲೀನಾಗಿ ತೆಗೆದಿರೋ ಅಂಥ ಬೀಜನೇ. ಇವಾಗ ನೋಡಿ, ಇದನ್ನೆಲ್ಲ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊತಾ ಇದ್ದೀನಿ. ಕಲರು ಚೆನ್ನಾಗಿ ಬರುತ್ತೆ ಉಪ್ಪಿನಕಾಯಿದು, ಸ್ವಲ್ಪ ಅರಿಶಿನ ಪುಡಿ ಹಾಕೋದ್ರಿಂದ. ಇಲ್ಲಿ ಉಪ್ಪು ಹಾಕ್ಕೊಬೇಕು. ಇವಾಗ ನಾನು ಇದಕ್ಕೆ ಒಂದು 2 ಸ್ಪೂನಷ್ಟು ಉಪ್ಪನ್ನ ಇದ್ರ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ. ಉಪ್ಪಿನಕಾಯಿಗೆ ಉಪ್ಪು ಕಮ್ಮಿ ಆಗಬಾರ್ದು. ನೀವು ನೋಡಿ, ಉಪ್ಪು ಒಂದು 2ರಿಂದ 3 ಸ್ಪೂನಷ್ಟು ಬೇಕಾಗತ್ತೆ. ನಾನಿಲ್ಲಿ ಮೊದಲಾಗಿ ಒಂದು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಆಮೇಲೆ ನೋಡಿ ಹಾಕ್ಕೊಬೋದು ಅನ್ನೋದಕ್ಕೋಸ್ಕರ. ಮತ್ತು ಆದಷ್ಟು ಉಪ್ಪಿನಕಾಯಿ ಹಾಕುವಾಗ ಕಲ್ಲುಪ್ಪನ್ನ ಯೂಸ್ ಮಾಡಿ. ಎಲ್ಲ ಟೈಮಲ್ಲೂ ಅಷ್ಟೇ, ಎಲ್ಲ ಫುಡ್ಗೂ ಕಲ್ಲುಪ್ಪು ಯೂಸ್ ಮಾಡಿದ್ರೆ ಬೆಟರು, ಒಳ್ಳೆಯದು ಹೆಲ್ತಿಗೆ ಅದೇನೇ. ನೋಡಿ, ಇವಾಗ ಇದನ್ನು ನೀಟಾಗಿ ಕಿವುಚ್ಕೊತಾ ಇದ್ದೀನಿ ಈ ರೀತಿ. ಅಂದರೆ ತಿರುಳನ್ನ ಸ್ವಲ್ಪ ಬೇರೆ ಮಾಡಬೇಕು, ಆವಾಗ ಬೇಗ ರೆಡಿ ಆಗುತ್ತೆ ಉಪ್ಪಿನಕಾಯಿ. ನೋಡಿ, ಈ ರೀತಿ ಮಾಡ್ಕೊಬೇಕು. ನೀವು ಹಾಗೆ ಬಿಟ್ಬಿಟ್ರೆ ಅದ್ರ ಪಾಡಿಗೆ ಅದೇ ಉಪ್ಪಲ್ಲಿ ಕರಗೋದಕ್ಕೆ ತುಂಬ ದಿನ ಆಗುತ್ತೆ. ಹಾಗಾಗಿ ನಾವು ಈ ರೀತಿ ಮಾಡಬೇಕು. ತಗೊಂಡಿರೋ ಪಾತ್ರೆ ಮತ್ತು ಕೈ ಒದ್ದೆ ಇಲ್ದಿರೋ ಥರ ನೋಡ್ಕೊಳ್ಳಿ. ಏಕೆಂದರೆ ಮತ್ತೆ ಸ್ವಲ್ಪ ನೀರಂಶ ಸೇರಿಕೊಂಡ್ರು ಅದು ಹಾಳಾಗಿಬಿಡುತ್ತೆ ಉಪ್ಪಿನಕಾಯಿ. ಅದಕ್ಕೋಸ್ಕರ ನೋಡಿ, ಇವಾಗ ಈ ರೀತಿ ಕಿವುಚಿ ತೆಗಿತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಇದರಲ್ಲಿ ಮಿಕ್ಕಿರೋಂಥ ಬೀಜಗಳು ಸಹ ಎಲ್ಲ ಹೊರಗೆ ಬಂದುಬಿಡುತ್ತೆ. ನೋಡಿ, ಇಷ್ಟಾದರೆ ಸಾಕು. ಇವಾಗ ಇದನ್ನು ನೀಟಾಗಿ ಒಂದು ಏರ್ ಟೈಟ್ ಬಾಕ್ಸಿಗೆ ಎತ್ತಿಕ್ಕೊಬೇಕು. ನೋಡಿ, ಒಂದು 2 ಡೇಸ್ ಇದನ್ನು ನೀವು ಒಂದು ಗಾಜಿನ ಬೌಲ್ಗೆ ಅಥವಾ ಪಿಂಗಾಣಿ ಜಾರ್ಗೆ ಹಾಕಿಟ್ರೆ ಈಸಿ ಆಗುತ್ತೆ. ನೋಡಿ, ಎಷ್ಟು ಬೀಜ ಕೆಳಗಿದೆ ಅಂದ್ಬಿಟ್ಟು. ನಾವು ಡೈರೆಕ್ಟ್ ಹಾಗೆ ಹಾಕಿಬಿಟ್ರೆ ಇದೆಲ್ಲ ಹಾಗೆ ಹೋದರೆ ಬೇಗ ಉಪ್ಪಿನಕಾಯಿ ಹಾಳಾಗತ್ತೆ. ಅದಕ್ಕೋಸ್ಕರ ಈ ರೀತಿಯೂ ಮಾಡ್ಕೊಬೋದು. ಮತ್ತು ಬೇಗನೂ ಕನ್ಕತ್ತೆ ಅಥವಾ ಮಾಗತ್ತೆ ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ. ಇದನ್ನೊಂದು 3 ಡೇಸ್ ಆದ್ರೂ ನಾವು ಇದನ್ನು ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಡಬೇಕು. ನೋಡಿ, ಇವಾಗ 3 ಡೇಸ್ ಆಗಿದೆ. ಇವಾಗ ನೋಡಿ, ಒಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದೆ. ನಾವು ಹಿಂಡಿರೋಂಥ ಹುಳಿನೂ ಸಹ ಇದಕ್ಕೆ ಹಾಕಬೇಕು. ನಂದು ವೀಡಿಯೋ ಒಂದು ಕ್ಲಿಪ್ಪಿಂಗ್ ಮಿಸ್ ಆಗಿಬಿಡ್ತು. ಅದು ನಾವು ಹುಳಿನೂ ಇದರಲ್ಲೇ ಹಾಕಿಬಿಟ್ಟು ಇಟ್ಟಿದ್ದೀನಿ. ನೋಡಿ, ನಿಂಬೆಹಣ್ಣಲ್ಲಿ ಉಪ್ಪಿನಕಾಯಿ ಮಾಡುವಾಗ ಹುಳಿ ಜಾಸ್ತಿ ಇತ್ತಂದರೆ ತುಂಬ ಚೆನ್ನಾಗಾಗುತ್ತೆ. ನಾವು ಹಿಂಡಿ ಎತ್ತಿಕ್ಕಿದ್ವಲ್ಲ ಹುಳಿನೂ, ಅದ್ರೂ ಇದ್ರ ಜೊತೆಗೆ ಹಾಕಿ ನಾನು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಟ್ಟಿದ್ದೆ. ನೋಡಿ, ಈ ರೀತಿ ಇದೆ. ಹುಳಿ ಜಾಸ್ತಿ ಇದ್ದಷ್ಟು ತುಂಬ ದಿನಗಳ ಕಾಲ ಬಾಳಿಕೆ ಬರುತ್ತೆ.
ನಿಮಗೇನಾದರೂ ನಿಂಬೆಹಣ್ಣು ಚೆನ್ನಾಗಿದೆ ಆದರೆ ಹುಳಿ ಅಷ್ಟಿಲ್ಲ ಅಂತ ನನಗಿದ್ರೆ ನೀವು ಬೇರೆ ಯಾವುದಾದ್ರೂ ಹುಳಿ ಬೇಕಂದ್ರೂ ಯೂಸ್ ಮಾಡ್ಕೊಬೋದು. ಅಂದರೆ ಹಿರಳೆಕಾಯಿ ಎಲ್ಲ ಬರುತ್ತಲ್ಲ ಅದ್ರ ಹುಳಿನೂ ಸಹ, ಅಥವಾ ದೊಡ್ಡ ಇಳಿಕಾಯಿ ಅದ್ರ ಹುಳಿನೂ ಸಹ ನೀವು ಯೂಸ್ ಮಾಡ್ಕೊಬೋದು. ನೋಡಿ ಎಷ್ಟೊಂದು ಹುಳಿ ಇದೆ ಅಂದ್ಬಿಟ್ಟು. ಇವಾಗ 3 ಡೇಸ್ ಆದಮೇಲೆ ನಾನು ತೋರಿಸ್ತಾ ಇರೋದು ಈ ವಿಡಿಯೋನ. ಆದಷ್ಟು ಸ್ಪೂನು ಎಲ್ಲ ಒದ್ದೆ ಇಲ್ದಿರೋ ಥರ ನೋಡ್ಕೊಳ್ಳಿ. ಇವಾಗ ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೋಬೇಕು. ಒಂದು 1/4 ಸ್ಪೂನಿಗಿಂತ ಸ್ವಲ್ಪ ಜಾಸ್ತಿ ಮೆಂತ್ಯನ ತೊಗೊಂಡಿದ್ದೀನಿ. ಮೆಂತ್ಯ ತುಂಬ ಜಾಸ್ತಿ ತೊಗೋಬೇಡಿ, ನಿಂಬೆಹಣ್ಣು ಸ್ವಲ್ಪ ಕಹಿ ಇರುತ್ತೆ. ಹಾಗಾಗಿ ಒಂದು ಅರ್ಧದಿಂದ 3/4 ಸ್ಪೂನಷ್ಟು ಸಾಸಿವೆನ ತೊಗೊಂಡಿದ್ದೀನಿ. ಸಾಸಿವೆ ಹಾಕೋದ್ರಿಂದ ತುಂಬ ದಿನಗಳ ಕಾಲ ಬಾಳಿಕೆ ಬರುತ್ತೆ, ಅಂದರೆ ಬೇಗ ಹಾಳಾಗಲ್ಲ. ಮತ್ತು ಗ್ಯಾಸ್ಟ್ರಿಕ್ ಇರೋದ್ರಿಂದ ನಿಂಬೆಹಣ್ಣು ಹೆಲ್ತಿಗೂ ಒಳ್ಳೆಯದಿದು. ನಿಂಬೆಹಣ್ಣು ಉಪ್ಪಿನಕಾಯಿಗಾಗಲಿ ಅಥವಾ ಹಿರಳೆಕಾಯಿಗಾಗಲಿ ನಾವು ಸಾಸಿವೆ ಹಾಕೋದ್ರಿಂದ, ಉಪ್ಪಿನಕಾಯಿ ಅಂದ್ರೇ ಗ್ಯಾಸ್ಟ್ರಿಕ್ಕು, ಅದರಲ್ಲೂ ಈ ರೀತಿ ಎಲ್ಲ ಹಾಕಲಿಲ್ಲ ಅಂತಂದರೆ ಇನ್ನೂ ತುಂಬ ಗ್ಯಾಸ್ಟ್ರಿಕ್ ಆಗುತ್ತೆ. ಅದಕ್ಕೋಸ್ಕರ ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ. ಕೆಲವರು ಉಪ್ಪಿನಕಾಯಿಗೆ ಜೀರಿಗೆನ ಹಾಕಲ್ಲ. ಈ ರೀತಿ ಉಪ್ಪಿನಕಾಯಿಗೆ ಜೀರಿಗೆ ಹಾಕಿ ನೋಡಿ, ತುಂಬ ಘಮ ಪರಿಮಳ ತುಂಬ ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ತುಂಬ ಏನು ಡ್ರೈ ರೋಸ್ಟ್ ಮಾಡಬೇಕು ಅಂತೇನಿಲ್ಲ, ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕಾಗತ್ತೆ. ಸಾಸಿವೆ ಸ್ವಲ್ಪ ಚಟಪಟ ಅನ್ನೋಂಗಿದ್ರೆ ಸಾಕು, ಬೇರೆ ಎಲ್ಲ ಸ್ವಲ್ಪ ಬೆಚ್ಚಗಾದರೆ ಸಾಕು. ಇವಾಗ ಇದನ್ನೆಲ್ಲ ಒಂದು ಕುಟಾಣಿಗೆ ಹಾಕ್ಕೊಂಡು ಕುಟ್ಕೊತಾ ಇದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಿದರೆ ಅಂದರೆ ಮಿಕ್ಸಿಗೆ ಹಾಕಿ ನೀವು ಪೌಡರ್ ಮಾಡ್ಕೊಬೋದು. ನಾನು ಕಡಿಮೆ ಕ್ವಾಂಟಿಟಿನಲ್ಲಿ ತೋರಿಸ್ತಾ ಇರೋದ್ರಿಂದ ಸ್ವಲ್ಪ ಕುಟಾಣಿಗೆ ಹಾಕಿ ನೋಡಿ ಈ ರೀತಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅದೇ ಬಾಣಲಿನ ನಾನು ಮತ್ತೆ ಒಲೆ ಮೇಲೆ ಇಟ್ಕೊಂಡು ಇದಕ್ಕೊಂದು 4ರಿಂದ 5 ಸ್ಪೂನಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ನಿಮಗೆ ಉಪ್ಪಿನಕಾಯಲ್ಲಿ ಜಾಸ್ತಿ ರಸ ಗ್ರೇವಿ ಥರ ಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ಎಣ್ಣೆನ ಸೇರಿಸ್ಕೊಳ್ಳಿ. ನಾನಿಲ್ಲಿ 2 ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ. ಖಾರದ ಪುಡಿ ಹಾಕೋದಕ್ಕೂ ಮೊದಲು ನೀವು ಎಣ್ಣೆ ಬಿಸಿ ಆದಮೇಲೆ ನೀವು ಸ್ಟವ್ನ ಆಫ್ ಮಾಡ್ಕೊಬೇಕು. ಇವಾಗ ಇದಕ್ಕೆ ನಾವು ಕುಟ್ಟಿಟ್ಕೊಂಡಿದ್ದೀವಲ್ವ ಜೀರಿಗೆ ಮತ್ತು ಸಾಸಿವೆ ಮೆಂತ್ಯ ಇದನ್ನು ಸೇರಿಸ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಇಂಗನ್ನ ಹಾಕ್ತಾಯಿದ್ದೀನಿ. ಇಂಗು ಅಷ್ಟೇ ತುಂಬ ದಿನಗಳ ಕಾಲ ಬಾಳಿಕೆ ಬರುತ್ತೆ. ನೀವು ಸ್ಟವ್ ಆಫ್ ಮಾಡಿಲ್ಲ ಅಂದರೆ ಕಲರ್ ಚೇಂಜ್ ಆಗಿಬಿಡುತ್ತೆ, ಕಪ್ಪು ಕಲರ್ ಆಗುತ್ತೆ. ಹಾಗಾಗಿ ಸ್ಟವ್ ಆಫ್ ಮಾಡ್ಕೊಂಡು ಇವಾಗ ಸ್ವಲ್ಪ ಇದು ತಣ್ಣಗಾದಮೇಲೆ ಇವಾಗ ನಾನು ನಿಂಬೆಹಣ್ಣು ಇದ್ರ ಜೊತೆಗೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೆಲವರು ಸಾಸಿವೆನೂ ಹಾಕ್ತಾರೆ ಒಗ್ಗರಣೆಗೆ, ನಾನು ಪೌಡ್ರ್ ಮಾಡ್ಕೊಂಡಿರೋದ್ರಿಂದ ಸಾಸಿವೆ ಹಾಕಿಲ್ಲ. ನೋಡಿ ಉಪ್ಪಿನಕಾಯಿ ರೆಡಿಯಾಗಿದೆ. ನೋಡಿ ಗ್ರೇವಿ ಥರನೂ ಇದೆ, ತುಂಬ ಚೆನ್ನಾಗಿರುತ್ತೆ, ತುಂಬ ದಿನಗಳ ಕಾಲ ಬಾಳಿಕೆ ಬರುತ್ತೆ. ಇದನ್ನು ನೀವು ನೀಟಾಗಿ ಒಂದು ಏರ್ ಟೈಟ್ ಗ್ಲಾಸ್ ಜಾರು ಅಥವಾ ಪಿಂಗಾಣಿ ಜಾರಲ್ಲಿ ಏನಾದರೂ ನೀವು ನೀಟಾಗಿ ಎತ್ತಿಕೊಂಡ್ರೆ ತುಂಬ ದಿನಗಳ ಕಾಲ ನೀವು ಬಾಳಿಕೆ ಬರುತ್ತೆ. ಅಂದರೆ ಒಂದು 6-7 ತಿಂಗಳು ಏನೂ ಪ್ರಾಬ್ಲಮ್ ಆಗೋಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಸಿ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.